ಐಪಿಎಲ್ ಫೈನಲ್ ನಲ್ಲಿ ಇವತ್ತು ಆರ್ಸಿಬಿ ಪಂಜಾಬ್ ಮುಖಾಮುಖಿ ಆಗಲಿದೆ. ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನಲ್ಲಿ ಪೊಲೀಸರಿಂದ ಅಲರ್ಟ್ ಅನ್ನ ಮಾಡಲಾಗ್ತಾ ಇದೆ. ಫುಲ್ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಇವತ್ತು ಎಚ್ಚರಿಕೆ ವಹಿಸಲು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾ ಡಿಸಿಪಿಗಳು ಹಾಗೂ ಎಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವುದೇ ಅವಘಡ ಆಗದಂತೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮ್ಯಾಚ್ ಆಗ್ತಾ ಇದೆ, ಅಲ್ಲೇನಾದ್ರೂ ವಿನ್ ಆದ್ರೆ ಇಲ್ಲಿ ಸಂಭ್ರಮಾಚರಣೆ ಇದ್ದೇ ಇರುತ್ತೆ, ಅದನ್ನು ಸಂಭ್ರಮಿಸ್ತಾರೆ ಇಲ್ಲಿನ ಅಭಿಮಾನಿಗಳು. ಸೊ ಯಾವುದೇ ರೀತಿಯಾದಂತಹ ಅವಘಡ ಆಗಬಾರದು, ಸಂಭ್ರಮಾಚರಣೆಯ ಹೆಸರಿನಲ್ಲಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಷ್ಟೇ. ಸೊ ಆ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಪೊಲೀಸ್ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಅವಘಡ ಆಗದಂತೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಿ. ಅಭಿಮಾನದ ಹೆಸರಿನಲ್ಲಿ ಅತಿರೇಕದ ವರ್ತನೆ ಮಾಡೋರು ಇರ್ತಾರೆ. ಅತಿರೇಕದ ವರ್ತನೆ ಕುಡ್ಕೊಂಡು ತೆಲಾಡ್ಕೊಂಡು ಪಟಾಕಿಗಳನ್ನು ಸಿಡಿಸ್ಕೊಂಡು ಇನ್ನೊಬ್ರಿಗೆ ತೊಂದರೆ ಆಗುವಂತಹ ರೀತಿಯಾಗಿಯೂ ಕೂಡ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಕೇಳಬೇಕಾ ಮೊದಲೇ. ಸೊ ಈ ರೀತಿಯಾಗಿ ಕೆಲವರು ಹುಚ್ಚು ಅಭಿಮಾನ ಇರ್ತಾರಲ್ಲ ಕೆಲವರು, ಸೊ ಅವರು ಮಾಡುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಮೊದಲೇ ಎಚ್ಚೆತ್ಕೊಂಡ್ಬಿಡೋಣ ಅಂತ ಈಗಾಗಲೇ ಕಮಿಷನರ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಸ್ತೆ ತಡೆಯೋದಾಗ್ಲಿ, ಟೈರ್ಗೆ ಬೆಂಕಿ ಹಚ್ಚೋದಾಗ್ಲಿ, ವಾಹನ ತಡೆಯೋದಾಗ್ಲಿ, ಸಾರ್ವಜನಿಕರಿಗೆ ತೊಂದರೆ ಕೊಡೋದಾಗ್ಲಿ, ಶಾಂತಿ ಭಂಗ ಉಂಟು ಮಾಡುವಂಥದ್ದು ಯಾವುದೇ ರೀತಿಯಾಗಿ ಮಾಡೋಂಗಿಲ್ಲ. ಹುಚ್ಚು ಅಭಿಮಾನಿಗಳು ಏನು ಮಾಡ್ತಾರೆ, ರಸ್ತೆ ತಡೆಯೋದು, ಅಡ್ಡ ಹಾಕೋದು, ಕೂಗೋದು, ಕಿರ್ಚೋದು, ಎಣ್ಣೆ ಹಾಕೊಂಡಿರೋದು, ಎಣ್ಣೆ ಹಾಕಿ ಬೇರೆಯವ್ರನ್ನೂ ತಡಿತಾ ಇರೋದು, ಅವ್ರಿಗೂ ಏನೋ ಮಾತಾಡೋದು, ಜೊತೆಗೆ ಟೈರ್ಗೆ ಬೆಂಕಿ ಹಚ್ಚೋದು. ಖುಷಿ ಆಗ್ಬಿಟ್ರೆ ಇವರು ಟೈರ್ಗೆ ಬೆಂಕಿ ಹಚ್ಚುತ್ತಾರೆ. ಅವ್ರ ಟೈರ್ಗೆ ಅವ್ರು ಹಚ್ಕೊಳ್ಳಲ್ಲ, ಬೇರೆಯವ್ರ ಟೈರ್ಗೆ ಬೆಂಕಿ ಹಚ್ಚೋದು, ವಾಹನ ತಡೆಯೋದು, ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು, ಈ ರೀತಿಯಾಗಿ ಶಾಂತಿ ಭಂಗ ಉಂಟು ಮಾಡುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಸೊ ಎಚ್ಚರಿಕೆಯನ್ನು ಈಗಾಗಲೇ ವಹಿಸಿದ್ದಾರೆ ಕಮಿಷನರ್. ಈ ಬಗ್ಗೆ ನಿಗಾ ವಹಿಸಲು ಡಿಸಿಪಿ ಮತ್ತು ಎಸಿಪಿಗಳಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ನೋಡಿ, ಅಲ್ಲಿ ಮ್ಯಾಚ್ ಆಗ್ತಾ ಇದ್ರು ಕೂಡ, ಅಲ್ಲಿ ವಿನ್ ಆದ್ರೂ ಕೂಡ ಇಲ್ಲಿ ಎಚ್ಚರಿಕೆಯನ್ನು ಬೆಂಗಳೂರಿನಲ್ಲಿ, ಏಕೆಂದರೆ RCB ಅಲ್ವಾ ಅದು, RCB ಹೇಳಿ ಕೇಳಿ RCB ತಂಡ ಆಗಿರೋದ್ರಿಂದಾಗಿ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದಾಗಿ ದಂಡೇ ಇದೆ. ಅಭಿಮಾನಿಗಳಲ್ಲ, ದಂಡೇ ಇದೆ, ಅಭಿಮಾನಿಗಳ ಬಳಗನೇ ಇದೆ ಅದಕ್ಕೆ. ಸೊ ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಫ್ಯಾನ್ಸು, ಬರೀ ಕರ್ನಾಟಕ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇರೋದ್ರಿಂದಾಗಿ, ಜೊತೆಗೆ ಬೇರೆ ಕ್ರಿಕೆಟರ್ಸ್ಗಳು ಕೂಡ ವಿರಾಟ್ ಕೊಹ್ಲಿಯನ್ನು ಮೆಚ್ಕೊಳ್ತಾರೆ. ವಿರಾಟ್ ಕೊಹ್ಲಿ ಅಷ್ಟರ ಮಟ್ಟಿಗೆ ಅವರ ನೇಮು ಫೇಮನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ವ್ಯಕ್ತಿ. ಸೊ ಅವರ ಸ್ಕೋರಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಅವರ ಅಟ್ರಾಕ್ಷನ್ ಕೂಡ ಮಾಡುತ್ತೆ. ವಿರಾಟ್ ಕೊಹ್ಲಿ ಅವರ ಗುಣ ಇರ್ಬೋದು, ಅವರ ಆಟ ಇರ್ಬೋದು, ಆಟದ ವಿಧಾನಗಳಿರ್ಬೋದು, ಇವೆಲ್ಲವೂ ಕೂಡ ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಜೊತೆಗೆ ಇನ್ನು ಬೆಂಗಳೂರಿನವರು ಹೇಳಿ ಕೇಳಿ ಕೇಳಬೇಕಾ, ಅಭಿಮಾನ ಪ್ರೀತಿ ಜಾಸ್ತಿನೇ ಕೊಟ್ಟು ಬಿಡ್ತಾರೆ. ನೀವು ಕೇಳೋ ಹಾಗೆ ಇಲ್ಲ, ಅವರನ್ನು ಎತ್ತಿ 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 ಪ್ರೀತಿನ ಧಾರೆ ಎರೆದು ಬಿಡ್ತಾರೆ. ಅವರು ಪ್ರೀತಿನ ಅಷ್ಟೊಂದು ಪ್ರೀತಿ ಮಾಡೋರು. ಮೊದಲೇ ಕರುನಾಡಿನವರು ಜಾಸ್ತಿ ಪ್ರೀತಿ ಮಾಡ್ತಾರೆ, ಅದರಲ್ಲೂ ಬೆಂಗಳೂರಿನವರು ಯಾವತ್ತೂ ಬಿಟ್ಕೊಡೋದಿಲ್ಲ. ಸೊ ಹಾಗೆ ಈಗ ವಿರಾಟ್ ಕೊಹ್ಲಿ ಅವರ ಟೀಮ್ ಏನಿದೆ, RCB ಇವತ್ತು ಗೆದ್ದೇ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಬಹಳಷ್ಟು ಇಟ್ಕೊಂಡಿರುವಂತಹ ಈಗಾಗಲೇ ಕರ್ನಾಟಕದಾದ್ಯಂತ ಜನತೆ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಈಗಾಗಲೇ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಸಲುವಾಗಿ ಅದು ಹುಚ್ಚು ಅಭಿಮಾನವನ್ನು ತೋರಿಸುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಕೆಲವರು ಸೊ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು, ಎಸ್ಪೆಷಲಿ ಬೆಂಗಳೂರಿನಲ್ಲೇ ಇದೆಲ್ಲ ಆಗೋದು. ಸೊ ಆ ಒಂದು ಕಾರಣವಾಗಿ ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗಾಗಲೇ ಪೊಲೀಸ್ ಕಮಿಷನರ್ ತಗೊಂಡಿದ್ದಾರೆ.